ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಷ್ಟಕ್ಕೂ ನಾವೇನ್ ತಪ್ಪು ಇರ್ಲಿ. ಏನೇ ಆದ್ರೂ ಸಾವನ್ ತಡೆಯೋ ಶಕ್ತಿ ಮನ್ಸನ್ಗೆ ಇಲ್ಲಲ್ಲ ಮಿಸ್ಸು. ನಮಗ್ ಬೇಕಾದವ್ರಿಗೆ ಏನ ಕಷ್ಟ ಅಂತ ಗೊತ್ತಾದ್ರೆ ನಮ್ಮ ಅರ್ಧ ಆಯಸ್ನ ಬೇಕಾದ್ರೆ ಕೊಟ್ಟು ಕಾಪಾಡೋ ಪ್ರಯತ್ನ ಮಾಡ್ಬಿಡ್ತೀವಿ. ಆದ್ರೆ ಆ ಶಕ್ತಿ ನಮ್ಗೆ ಇಲ್ವಲ್ಲ ಮಿಸ್ಸು. ಹುಟ್ಟಾಗಿಂದ ಇಲ್ಲಿವರೆಗೂ ಸಹನಾ ಅಕ್ಕ ತನ್ನ ಜೀವನದಲ್ಲಿ ಯಾವತ್ತೂ ಖುಷಿ ಅನ್ನೋದೇ ನೋಡಿಲ್ಲ. ಈಗ್ಲೂ ಕೊನೆಗೆ ಕಷ್ಟದಲ್ಲೇ ಪ್ರಾಣ ಬಿಟ್ಬಿಟ್ಲು. ಅದನ್ನ ನಾನು ಹೇಗ್ ಸಹಿಸ್ಕೊಳ್ಳಿ ಶ್ರೀ? ಅವಳು ಇತ್ತೀಚೆಗೆ ಗಟ್ಟಿ ಆಗಿದ್ನ ನೋಡಿ ನಂಗೆ ತುಂಬಾ ಖುಷಿ ಆಗ್ತಿತ್ತು. ಆದ್ರೆ ಹಿಂದೆ ಇದ್ದಿದ್ದ ತಯಾರಿ ಇದಕ್ಕೆ ಅಂತ ಈಗ ಗೊತ್ತಾಗ್ತಿದೆ. ಎಲ್ಲರೂ ನನ್ನ ಗಟ್ಟಿ ಹುಡುಗಿ ಅನ್ಕೋತಾರೆ. ಆದ್ರೆ ನಾನೇನಾದ್ರೂ ಸಹನಾ ಅಕ್ಕನ ಪರಿಸ್ಥಿತಿಲಿ ಇದ್ದಿದ್ರೆ ಯಾವತ್ತೂ ಮನೆ ಬಿಟ್ಟು ಹೋಗೋ ನಿರ್ಧಾರ ತಗೋತಿರ್ಲಿಲ್ಲ. ನೀನ್ ಯಾಕಕ್ಕ ಇಂಥ ನಿರ್ಧಾರ ತಗೊಂಡೆ? ಸಮಾಧಾನ ಮಾಡ್ಕೊಳ್ಳಿ ಮಿಸ್ಸು. ಈಡ್ಬುರ್ನೆ ನಮ್ನೆಲ್ಲ ಬಿಟ್ಟೋವರ್ ಅನ್ನೋದು ನಂಬೋದು ಕಷ್ಟನೇ. ಆದ್ರೆ ಕಣ್ಮುಂದೆ ಹಿಂಗೆಲ್ಲ ಆದ್ಮೇಕೆ ನಂಬೇಕಲ್ವೇ? ನಿಮಗ್ ಗೊತ್ತಾ ಶ್ರೀ, ಅಕ್ಕ ನಂಗೋಸ್ಕರ ಸುಮ್ಮಂಗೋಸ್ಕರ ತಾನು ಓದೋದ್ನೇ ಬಿಟ್ಬಿಟ್ಲು. ಅವನ ಸ್ಥಾನದಲ್ಲಿ ನಿಂತು ನಮ್ಮಿಬ್ರಿಗೂ ಸಹಾಯ ಮಾಡಿದ್ಲು. ಆದ್ರೆ ನಮಗ ಅವಳ ಜೀವನ ಸಹಾಯ ಮಾಡಕ್ ಆಗ್ಲಿಲ್ವಲ್ಲ. ಮಿಸ್ಸು, ನೀವೇ ಹಿಂಗ್ ಅಳ್ತಿದ್ರೆ ಇನ್ ಅವನ್ ಸ್ಥಿತಿ ಹೆಂಗೋ ಅನ್ಸ್ತೈತೆ. ಸಮಾಧಾನ ಮಾಡ್ಕೊಳ್ಳಿ ಮಿಸ್ಸು. ಸಹನಾ ಅಕ್ಕ ಮತ್ತೆ ಅವ್ವ ಇಬ್ರು ಕಷ್ಟ ಪಡಕ್ಕೆ ಹುಟ್ಟಿದ್ರು ಅನ್ಸುತ್ತೆ. ಈ ಪರಿಸ್ಥಿತಿಲಿ ನಾನು ಅವ್ವನ ಸಮಾಧಾನ ಮಾಡೋಣ ಅಂದ್ರೆ ಅವಳಂಗ್ ಮುಖ ಕೊಟ್ಟು ಮಾತಾಡದೆ ಇರೋ ಹಾಗೆ ಅವಳ ಮಾತ್ ವಿರುದ್ಧ ನಡ್ಕೊಂಡ್ ಬಿಟ್ಟಿದೆ. ಶ್ರೀ, ಇವಾಗ ಏನಾದ್ರೂ ಒಂದ್ಸಲ ನಂಗೆ ಅವ್ವನ್ ಮನೆಗೆ ಹೋಗೋ ಅವಕಾಶ ಸಿಕ್ಕಿದ್ರೆ ನಾನು ಇನ್ಯಾವತ್ತೂ ಅವಳನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಅವಳ ಮಡ್ಲಲ್ಲೇ ಮಗು ತರ ಮಲ್ಕೊಂಡ್ ಬಿಡ್ತೀನಿ. ನಿಮ್ಗೆ ಯಾವಾಗ ಬೇಕೋ ಅವಾಗ ಅವನ್ ತಾವ್ ಹೋಗ್ಬೋದು. ಈಗ ನೀವೇ ನೋಡಿದ್ರಲ್ಲ, ಇವತ್ತಿನ ಈ ಸ್ಥಿತಿಗೆ ನೀನು ಕಾರಣ. ಇಲ್ಲ, ಅವಳಿಗೂ ಸ್ವಲ್ಪ ಸಮಯ ಬೇಕು. ನಂಗೂ ಸಮಾಧಾನ ಮಾಡೋ ಶಕ್ತಿ ಇಲ್ಲ ಶ್ರೀ. ಅವಳು ಯಾರ ಮಾತು ಕೇಳೋ ಪರಿಸ್ಥಿತಿಲಿ ಇಲ್ಲ. ಈಗ ಸಮಯನೇ ಎಲ್ಲ ಸರಿ ಮಾಡ್ಬೇಕು ಅಷ್ಟೆ. ಆದ್ರೆ ಅಕ್ಕನ ವಿಷಯದಲ್ಲಿ ಸಮಯೋಗೋ ಆ ಶಕ್ತಿ ಇದೆಯೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಅಕ್ಕ ನಮ್ನೆಲ್ಲ ಬಿಟ್ಟು ಹೋಗಿದಾಳೆ ಅನ್ನೋ ಸತ್ಯನ ಜೀವನ ಪೂರ್ತಿ ನಾನು ಒಪ್ಕೊಳಕ್ ಆಗುತ್ತೋ ಇಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ ಶ್ರೀ, ಗೊತ್ತಿಲ್ಲ. ಅವ ಈ ಒಂದ್ ತುತ್ಕೋಸ್ಕರ ನೀನ್ ಯಾವತ್ತೂ ನನ್ನ ಕಷ್ಟ ಪಡ್ದೇ ಇರಂಗ್ ನೋಡ್ಕೊಂಡಿದ್ಯಾ.
ನೀನಲ್ಲಿ ಊಟ ಮಾಡಿದ್ಯೋ ಇಲ್ವೋ? ಈಗ ನನ್ ಬದುಕಿನಾಗೆ ಒಂದೊತ್ತು ಊಟದ ಜೊತೆಗೆ ಒಪ್ಪಂದ ಆಗೈತೆ. ಇದನ್ನ ನನ್ ಕೈನಾಗ ಬಿಡಕ್ ಆಗಕ್ಕಿಲ್ಲ ಕಣವ್ವ. ಸಾನಾ, ಅವ್ವ ಅವ್ವ ಬ್ರಹ್ಮಾಂಡದಷ್ಟು ಪಿರುತಿ ನಮ್ಮೇಲೆ ಮಡ್ಕೊಂಡು ಅವನು ಯಾಕವ್ವ ಬಿಟ್ಟೋದೆ? ಅಳ್ಬಾರ್ದು, ಕೂತ್ಕೊ. ಬ್ಯಾಡವ್ವ. ಬರ್ಸದ ಯಾರು ಬೇಡ ಅಂದರೆ ನಿಮಗ? ಸುಮ್ತೀನಿ. ಮೊದ್ಲು ನೀನ್ ತಿನ್ನು. ನೀನ್ ತಿನ್ನೋ ಗಂಟ ನಾನು ತಿನ್ನಲ್ಲ. ಆಯ್ತು. ಚಂದಕೈತಾ? ನಿನ್ ಕೈನಾಗ ತಿಂದ್ರೆ ಖಾರನು ಸಿಹಿ ಆಗಿರ್ತೈತೆ ಕಣವ್ವ. ಹಂಗೆ ಸಿಹಿಯಾಗಿರ್ಬೇಕು ಅಂತಂದ್ರೆ ಜೇನು ನೊಣಗಳಂಗೆ ಒಟ್ಟಾಗಿರ್ಬೇಕು. ಯಾಕವಿ ಯಾಕೆ ಒಬ್ಬರಿಗೂ ಹೇಳ್ದಂಗೆ ಹಿಂಗೆ ಬಂದ್ಬಿಟ್ಟೆ? ಈ ತಾಯಿ ಜೀವ ಇದನ್ನ ಹೆಂಗ್ ತಡ್ಕೋಬೇಕು ಹೇಳು? ನನ್ನ ತೆಪ್ಪನ ನಾನು ಅರ್ಥ ಮಾಡ್ಕೊಳ್ಳೋ ಗಂಟ ನನ್ನ ಜೊತೆಯಾಗೆ ಇರ್ಬೇಕಿತ್ತಲ್ವೇ? ಅವ್ವ, ನಿನ್ನನ್ ಬಿಟ್ಟು ಬರಕ್ಕೆ ನಂಗೆ ಏಟ್ ಕಷ್ಟ ಆಯ್ತಿತ್ತು ಗೊತ್ತಾ? ಆದ್ರೆ ನಾನು ಇವನು ಒಂದ ತೋರ್ಸ್ಕೊಳಕ್ಕೆ ಇದ್ ಬಿಟ್ರೆ ಬೇರೆ ದಾರಿ ಕಾಣ್ಲಿಲ್ಲ ಕಣವ್ವ. ಅಂದ್ಕೊಂಡೆ ಅಜ್ಜನ ಮುಂದಿಕ್ಕಿದ ಮ್ಯಾಕೆ ಯಾರ ಹಿಂಗ ಹತ್ಕೊಂಡ್ ಕುತ್ಕೊಂತಾರ? ಬರೋದ್ ಬಂದ್ಬಿಟ್ಟೆ, ಆದ್ರೆ ನಂಗೆ ನಿನ್ನನ್ ಬಿಟ್ಟು ಇರಕ್ ಆಯ್ತಿಲ್ಲ ಕಣವ್ವ. ನಂಗೂ ಆಟೆಯ, ನಾವೆಲ್ಲರೂ ಈ ಜಗತ್ತಿಗೆ ಬಂದ್ಬಿಟ್ಟಿದ್ದೀವಿ. ಹೋಗೋದು ಮಾತ್ರ ಅದೇ ಅವ್ರಿಗೆ ಗೊತ್ತು. ಅವ್ವ, ನೀನ್ ಮಾತ್ರ ನನ್ನನ್ನು ಬಿಟ್ಟು ಹೋಗ್ಬೇಡ ಅವ್ವ. ಇಲ್ಲ ಕಣವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.